ಅಲ್ವಾ? ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕಲ್ಲಿದ್ದಾಗಲೂ ಅವ್ರು ಹೇಳ್ತಾರೆ, ಅವಾಗೆಲ್ಲ ನಾವು ಮಾಡ್ತಿಲ್ಲ ಅಂತ ಗುಂತ್ಕಲ್ಲಿದ್ದಾಗ. ಅದಕ್ಕೆ ನಿಮ್ಮ ಚಾನಲಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದಮೇಲೆ ಒಂದು ಇಂಥ ಶಾಕ್ ನ್ಯೂಸ್ ಅದು. ಇಲ್ಲ, ನಾವು ಡಿಸೈಡ್ ಮಾಡಿದ್ವಿ ನೀವು ಸರ್ನ ಒಪ್ಪಿಸ್ತೇವೆ ಅಂತ. ಅಲ್ಲಿ ಇವ್ರು 10 ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ, ಈ ಒಂದು ಹೆಸರು ಬಿಟ್ರೆ ಸುದೀಪ್ ಅವ್ರು ಪುಟಾರ ಅಂತ ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ. ಆಮೇಲೆ ನೀಟಾಗಿ ಬಂದು ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ. ಸುದೀಪ್ ಸರ್, ಕೇಶವಮೂರ್ತಿ, ಕನ್ನಡಪ್ರಭ. ಆಯ್ತು ಸರ್. ಆಯ್ತು ಸರ್. ಈಗ ಅದೇ ನವೀನ್ ಅವ್ರೊಂದು ಕ್ವಶನ್ ಕೇಳಿದ್ರಲ್ಲ, ಆ ಕ್ವಶನ್ ಭಾಗವಾಗಿನೇ ಕೇಳ್ತಾ ಇರೋದು. ಯಾರು ನವೀನ್? ನವೀನ್ ಅವಾಗಲೇ ರನ್ಮೀರ್ ಕೇಳಿದ್ರಲ್ಲ. ಸೊ ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಕಮೆಂಡೇಶನ್ ಅದರ್ ಥಿಂಗ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನು ಕಂಡೀಷನ್ ಹಾಕಿರ್ತಾರೆ ಏನಾದ್ರು ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ, ಕರ್ನಾಟಕದಲ್ಲ ಕನ್ನಡದವ್ರಿಗ, ನಿಮ್ಮಂಥವ್ರಿಗ, ನಮ್ಮಂಥವ್ರಿಗ ಇದ್ರಲ್ಲಿ 10 ಕನ್ನಡದ ಮನೆ ಉದ್ಧಾರ ಆಗುತ್ತಾ? ಬರ್ತಾರವ್ರ ಕನ್ನಡದವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ? ಕನ್ನಡದಲ್ಲಿ ಎಲ್ಲರ ಮನೆ ಮುಟ್ಟಾದಲ್ಲಿ ಒಂದು ನಗು ಬರುತ್ತಾ? ಖುಷಿಯಾಗಿ ಕನ್ನಡದಲ್ಲಿ ಮುಳುಗ್ತಾರಲ್ಲ ಅಂತ ನನ್ನ ಉದ್ದೇಶ. ಆಗಲ್ಲ ಸರ್, ಇದು ಕಂಡೀಷನ್ ನಿರೂಪಕರಾಗಿ ಏನ್ ಕಂಡೀಷನ್ ಏನಕ್ಕೆ ಸರ್? ನಾನು ನನ್ನ ಮಗಳಿಗೆ ಕಂಡೀಷನ್ ನಿಂಗೆ ಏನಮ್ಮ ಬೇಕು ಅಂತೀವಿ. ಯೋಗ್ಯತೆ ಇದ್ರೆ ದುಡಿದು ಕೊಡ್ತೀವಿ, ಇಲ್ಲಾಂದ್ರೆ ಕಷ್ಟಪಟ್ಟು ಕೊಡ್ತೀನಿ, ಏನೋ ಮಾಡ್ತೀನಿ. ಅದು ಒಳ್ಳೇದಲ್ಲ ಅಂತ ಕೇಳ್ತೀವಿ. ಒಂದು ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಸರ್, ಕೇಳಿ, ನಿಮ್ಗೆ ಅಧಿಕಾರ ಇದೆ. ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸರ್ ಮ್ಯಾನರ್ ಎದುರುಗಡೆ ಸಿದ್ದರಾಮಯ್ಯ ಮನೆ ಇದೆ. ಸುಮ್ಮನೆ ಒಂದು 3,000 ಫ್ಲೈಟು ಟಿಕೆಟ್ ನಾನೇ ಕೊಡ್ತೀನಿ. ಮೋದಿಯವ್ರು ಸಿಗ್ತಾರೆ, ನಮ್ಮೆಲ್ಲರ ಪರ ಹೋಗಿ ಮಾತಾಡಿ. ಯಾವುದಕ್ಕೋ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ನಿಮಗೆ ನಾನು ಸೈನ್ ಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್, nobody is bigger than the government, the power or anybody. We are all lesser people. ಇದೇನಾಗುತ್ತೆ ಗೊತ್ತಾ ಸರ್, ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದಲ್ಲ, ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ. ಯಾವ್ದಾದ್ರು ಸ್ಕೂಲ್ ಓಪನ್ ಮಾಡಿದ್ದೀನ, ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನ, ಆಪರೇಷನ್ ಮಾಡಿದ್ದೀನ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ವ? ಈ ಪ್ರಶ್ನೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸನಲ್ ಆಗಿ ಸಿಕ್ಕಾಗ್ಲೂ ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ. ನನ್ನ ಹೊಗಳ್ತೀರಾ, ಹಾಡಾಡ್ತೀರಾ, ನಿಮ್ಮಂಥವ್ರು ಇನ್ನೊಬ್ಬ ಇಲ್ಲ ಅಂತೀರಾ, ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರಾ. ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ, ಸರ್ ಒಂದು ನಿಮಿಷ ಸರ್, ಇಲ್ಲ ಒಂದೇ ನಿಮಿಷ, ನಾನು ಅದನ್ನ ಇಲ್ಲ ಸರ್, ನಾನು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ಅದನ್ನ ಸ್ಪಾನ್ಸರ್ ಮಾಡಬಾರ್ದು, ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆಸ್ ಎ ನೀವು ಹೀರೋ ಆಗಿ ನೀವು ಬೇರೆ ಏನಾದ್ರು ಈ ತರದ್ ಜನರಲ್ ಆಗಿ ಏನಾದ್ರು ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ಆ ತರ ನನ್ನ ಕ್ವಶನ್ ನನ್ಗೆ ಅದು ಸಂಬಂಧನೂ ಇಲ್ಲ. ಮೈಕ್ ಇದೆ ಕೇಳಿಸುತ್ತೆ ಹೇಳಿ. ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ. ನಾನು ಇದನ್ನ ಹೀರೋ ಆಗೂ ನಡ್ಸ್ಕೊಡಲ್ಲ ಸರ್. ಇದನ್ನ ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ, ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ. ಕಂಡೀಷನ್ ಅಂತ ಬಂದರೆ, ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕೊಡಿ ಅಂತ ಕೇಳೋನಲ್ಲ ನಾನು. ನಿಂತ್ಕೊಂಡು ನಡೆಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕ್ಲಿ ನಾನು? ಹೇಳಿ, ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ? ನೀವು ಅದನ್ನು ಕೇವಲ 1.5 ಗಂಟೆಯಲ್ಲಿ ನೋಡ್ತೀರಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ. ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಪ್ರಯತ್ನ ಪಡ್ತೀನಿ ನಾನು, ನಿಮ್ಗಳಿಗೆ ಖುಷಿ ಪಡೋಕ್ಕೆ. ಹಾಯ್ ಸುದೀಪ್ ಸರ್, ಲಾಸ್ಟ್ ಪ್ರೋ ಇಲ್ಲಿ ಸರ್, ಇಲ್ಲಿ ಲಾಸ್ಟ್ ಪ್ರೋ